ಹಾಲಿನ ದರ ಏರಿಕೆಗೆ ಒಕ್ಕೂಟಗಳು ಒತ್ತಾಯ ಮಾಡಿದ್ದಾವೆ. ಆದರೆ ಮುಖ್ಯಮಂತ್ರಿಗಳು ಸುತಾರಾಮ್ ಅದಕ್ಕೆ ಒಪ್ಪಿಲ್ಲ. ಬದಲಾಗಿ ನೀವು ಹೇಳಿದಂತೆ ದರ ಹೆಚ್ಚಿಸೋಕೆ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಖಡಕ್ ಆಗಿ ಹೇಳಿದ್ದಾರೆ. ಹಾಲಿನ ದರ ಏರಿಕೆಗೆ ಒಕ್ಕೂಟಗಳು ಒತ್ತಾಯ ಮಾಡಿದರೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಮಣಿದಿಲ್ಲ. ಇದನ್ನೆಲ್ಲವನ್ನು ಕೂಡ ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಕೆಎಂಎಫ್ ಮತ್ತು ಹಾಲು ಒಕ್ಕೂಟದ ಜೊತೆಗೆ ಮುಖ್ಯಮಂತ್ರಿಗಳು ಇವತ್ತು ಸಭೆ ನಡೆಸಿದ್ರು. ದರ ಏರಿಕೆಯ ಅನಿವಾರ್ಯ ಅಂತ ಹೇಳಿ ಎಲ್ಲ ಒಕ್ಕೂಟಗಳು ಪಟ್ಟು ಹಿಡಿದಾಗಲೂ ಕೂಡ ಮುಖ್ಯಮಂತ್ರಿಗಳಿಗೆ ಆ ಪಟ್ಟು ವರ್ಕೌಟ್ ಆಗಿಲ್ಲ. ಮುಖ್ಯಮಂತ್ರಿಗಳ ಮುಂದೆ ನೀವು ಹೇಳಿದಂತೆ ಹಾಲಿನ ದರವನ್ನು ಹೆಚ್ಚಳ ಮಾಡೋದಿಲ್ಲ, ಸಾಧ್ಯವಿಲ್ಲ ಅಂತ ಹೇಳಿದ್ದಾರಂತೆ. ಒಕ್ಕೂಟಗಳ ದರ ಏರಿಕೆಯ ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಲ್ಲ. ಸೊ ಹೀಗಾಗಿ ಹಾಲಿನ ದರ ಹೆಚ್ಚಳದಿಂದ ಗ್ರಾಹಕರ ಜೇಬು ಸುಡ್ತಾ ಇತ್ತು. ಅದನ್ನು ತಡೆಯುವಲ್ಲಿ ಮುಖ್ಯಮಂತ್ರಿಗಳು ಬದ್ಧರಾಗಿದ್ದಾರೆ. ಹಾಗಾದರೆ ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಹಾಲು ಒಕ್ಕೂಟಗಳಿರೋದು ರೈತರಿಗೆ ಅನುಕೂಲ ಮಾಡೋದಕ್ಕೆ ಮಾತ್ರ. ಹೆಚ್ಚಳದ ಹಣ ಸಂಪೂರ್ಣವಾಗಿ ರೈತರಿಗೆ ಕೊಡಬೇಕು ಎಂಬ ನಿಲುವಿಗೆ ಬದ್ಧ. ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿದ ಬಳಿಕ ದರ ಹೆಚ್ಚಳದ ಬಗ್ಗೆ ತೀರ್ಮಾನ ಮಾಡ್ತೀವಿ. ಹಾಲು ಒಕ್ಕೂಟಗಳು ಖರ್ಚು ವೆಚ್ಚ ಕಡಿಮೆ ಮಾಡಬೇಕು, ಪಾರದರ್ಶಕತೆಯನ್ನು ಪಾಲಿಸಬೇಕು. ಒಕ್ಕೂಟಗಳು ಅಗತ್ಯಕ್ಕಿಂತ ಹೆಚ್ಚು ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಬಾರ್ದು. ಇದರಿಂದಾಗಿಯೇ ವೆಚ್ಚ ಹೆಚ್ಚಾಗ್ತಾ ಇದೆ. ಅನಗತ್ಯವಾಗಿ ಆಡಳಿತಾತ್ಮಕ ವೆಚ್ಚದಿಂದ ನಷ್ಟ ಆಗುತ್ತೆ. ಆಡಳಿತಾತ್ಮಕ ವೆಚ್ಚ ಯಾವುದೇ ಕಾರಣಕ್ಕೂ 2% ಹೆಚ್ಚಾಗಬಾರದು. ಮುಂದಿನ 3 ತಿಂಗಳಲ್ಲಿ ಆಡಳಿತಾತ್ಮಕ ವೆಚ್ಚವನ್ನು 2.5%ಗೆ ಇಳಿಸಬೇಕು. ಅಲ್ಲಿಂದ ಮುಂದಿನ 3 ತಿಂಗಳ ಒಳಗಾಗಿ ಎಲ್ಲ ಒಕ್ಕೂಟಗಳು ಆಡಳಿತಾತ್ಮಕ ವೆಚ್ಚವನ್ನು 2ಕ್ಕಿಂತ ಕೆಳಗೆ ಇಳಿಸಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಕೊಡ್ತಾರೆ. ಸ್ವಾಮಿ, ಆಡಳಿತಾತ್ಮಕ ಖರ್ಚು ವೆಚ್ಚದ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಒಬ್ಬ KMF ಅಧ್ಯಕ್ಷ ಅಥವಾ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಅಂದರೆ ಅಧ್ಯಕ್ಷ, ಸೆಕ್ರೆಟರಿ, ಖಜಾಂಚಿ, ಅವರಿಗೆಲ್ಲ ಕಾರುಗಳು, ಅವರಿಗೆಲ್ಲ TADA ವೆಚ್ಚಗಳು ಇಂಥದ್ದಿದೆಯಲ್ಲ, ಅದೊಂದು ರೀತಿ ಈ KMFನಲ್ಲಿ ಅಥವಾ ಅಧ್ಯಕ್ಷರ ಹುದ್ದೆಗಳಿದ್ದಾವಲ್ಲ, ಅವರ ಹಣ ಅಲ್ಲೇ ಹೆಚ್ಚು ಪೋಲಾಗುತ್ತೆ ಅನ್ನೋದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸದ್ಯಕ್ಕಂತೂ ಈಗ ಹಾಲು ದರ ಹೆಚ್ಚಳದ ಚಿಂತೆಯಿಂದ ಗ್ರಾಹಕರೇನೋ ಪಾರಾದಂತೆ ಕಾಣಿಸ್ತಾ ಇದೆ. ಹಾಲಿನ ದರ ಏರಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಭೆ ಅಂತ್ಯಗೊಂಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಾಗೂ KMF ಅಧ್ಯಕ್ಷರಾದಂತಹ ಭೀಮಾ ನಾಯ್ಕ್ ಸೇರಿದಂತೆ ಪಶುಸಂಗೋಪನಾ ಸಚಿವ KV ವೆಂಕಟೇಶ್ ಹಾಗೂ ಸಹಕಾರಿ ಸಚಿವ KN ರಾಜನ್ ಅವರ ಜೊತೆ ಒಂದು ಸಿಎಂ ಸಭೆಯನ್ನ ಮಾಡಿದ್ರು. ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು ಎಂಬ ಪ್ರಸ್ತಾವವನ್ನ ಆಯಾ ಜಿಲ್ಲಾ ಹಾಲಿನ ಒಕ್ಕೂಟಗಳು ಮಾಡಿದ್ವು. ಜೊತೆಗೆ KMF ಕೂಡ ಮಾಡಿತ್ತು. ಅಂದ್ರೆ ಪಶು ಆಹಾರ ಸೇರಿದಂತೆ ಆಹಾರ ಉತ್ಪನ್ನಗಳು ಹಾಗೂ ಅದು ಸಾಗಾಣಿಕೆ ಸೇರಿದಂತೆ ಮಾರುಕಟ್ಟೆ ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ. ಹಾಗಾಗಿ ರೈತರಿಗೆ ಅನುಕೂಲ ಆಗ್ಬೇಕು, ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಅನುಕೂಲ ಆಗ್ಬೇಕು, ಇಲ್ಲವಾದಲ್ಲಿ ಆರ್ಥಿಕ ದುಸ್ಥಿತಿ ಎದುರಿಸಬೇಕಾಗುತ್ತೆ ಎಂಬ ವಿಚಾರವನ್ನ ಇಟ್ಕೊಂಡು ಹಾಲಿನ ದರವನ್ನ ಏರಿಸಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಮುಂದೆ ಪ್ರಸ್ತಾವನೆ ಇಟ್ಟಿದ್ರು. ಈ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸಿದ್ರು. ಆದ್ರೆ ಸಭೆಯಲ್ಲಿ ಹಾಲಿನ ದರ ಏರಿಕೆಗೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಅಂದ್ರೆ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೆಲವೊಂದು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಹಾಲಿನ ದರ ಯಾಕೆ ಹೆಚ್ಚಿಗೆ ಮಾಡಬೇಕು, ಇದರಿಂದ ಆಗುವ ಅನುಕೂಲ ಅನಾನುಕೂಲಗಳನ್ನ ಬಗ್ಗೆಯೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಹಾಲಿನ ಒಕ್ಕೂಟಗಳ ಜೊತೆ ಚರ್ಚಿಸಿರುವಂತದ್ದು. ಹಾಗಾಗಿ ಒಂದು ಕಡೆ ಹಾಲಿನ ದರ ಹೆಚ್ಚಳ ಮಾಡಬೇಕು, ಮತ್ತೊಂದು ಕಡೆ ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಒಂದು ನಿಯಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿರೋದು. ಜೊತೆಗೆ ಕೆಲವೊಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಆಡಳಿತಾತ್ಮಕವಾಗಿ ವೆಚ್ಚವನ್ನ ನಾವು ಕಡಿಮೆ ಮಾಡಬೇಕಾಗಿದೆ. ಜೊತೆಗೆ ಹಾಲಿನ ದರ ಏನಾದ್ರು ಹೆಚ್ಚಳ ಮಾಡದಂತ ಸಂದರ್ಭದಲ್ಲಿ ನೇರವಾಗಿ ರೈತರಿಗೆ ಹಣ ಹೋಗ್ಬೇಕು. ಹೀಗಾಗಿ ನೋಡೋಣ ಮುಂದೆ ಯಾವ ರೀತಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದು ನೋಡೋಣ ಎಂಬ
ಭರವಸೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕ್ಯಾಬಿನೆಟ್ ನಲ್ಲಿ ವಿಚಾರವನ್ನ ಇಟ್ಟು, ಅಂದ್ರೆ ಹಾಲಿನ ದರ ಏರಿಕೆಯನ್ನು ವಿಚಾರವಿಟ್ಟು ಅಲ್ಲಿ ನಿರ್ಣಯ ತೆಗೆದುಕೊಳ್ಳುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಹಾಲಿನ ದರ ಏರಿಕೆ ಬೇಡ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕ್ಯಾಬಿನೆಟ್ ನಲ್ಲಿ ಇಟ್ಟು ಹಾಲಿನ ದರ ಏರಿಕೆ ಬಗ್ಗೆ ಚರ್ಚೆ ಮಾಡಿ ಕ್ಯಾಬಿನೆಟ್ ನ ಒಪ್ಪಿಗೆಯನ್ನು ಪಡೆದುಕೊಂಡು ಆಮೇಲೆ ನೋಡೋಣ ಎಂದು ಹೇಳಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಹಾಲಿನ ದರ ಬಹುತೇಕವಾಗಿ ಏರಿಕೆ ಆಗೋದು ಬಹುತೇಕ ಸ್ಪಷ್ಟವಾಗಿದೆ. ಒಂದು ಕಡೆ 1 ಲೀಟರ್ ಹಾಲಿಗೆ 10 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನೋದು ಈಗಾಗಲೇ ಜಿಲ್ಲಾ ಹಾಲು ಒಕ್ಕೂಟಗಳು ಹಾಗೂ KMF ಮನವಿ ಮಾಡಿರುವಂತದ್ದು. ಹಾಗಾಗಿ 10 ರೂಪಾಯಿ ಏರಿಕೆ ಮಾಡ್ತಾರ ಅಥವಾ 5 ರೂಪಾಯಿ ಏರಿಕೆ ಮಾಡ್ತಾರ ಅನ್ನೋದು ಕೂಡ ಕುತೂಹಲ ಮೂಡಿಸಿರುವಂತದ್ದು. ಎಸ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮಲ್ಲಿ ಮಾಹಿತಿಗೆ.